ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ನಮ್ಮ ಒಂದು BMD ವಾಸ್ತು ಯೂಟ್ಯೂಬ್ ಚಾನಲನ್ನು ನೀವು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ. ಹಾಗೂ ಕಾಲ್ ಮಾಡಿ ನಿಮ್ಮ ಒಂದು ಡೌಟ್ಸನ್ನು, ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳಿ ನಮ್ಮಿಂದ ಉತ್ತರವನ್ನು ಪಡ್ಕೊತಿದ್ದೀರಾ. ನಮಗೆ ತುಂಬ ಸಂತೋಷ, ನಿಮಗೆ ಧನ್ಯವಾದಗಳು. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಅಂತ ಗಂಟೆ ಬೆಲ್ ಸಿಂಬಲ್ ಪಕ್ಕದಲ್ಲಿರುತ್ತೆ, ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಕೆಳಗಡೆ ಆಲ್ ಅಂತ ನೋಟಿಫಿಕೇಶನ್ ಆಪ್ಷನ್ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಆ ಆಲ್ ಅಂತ ನೋಟಿಫಿಕೇಶನ್ ಪ್ರೆಸ್ ಮಾಡಿದಾಗಲೇ ನಾವು ಹೊಸ ವಿಡಿಯೋ ನಮ್ಮ ಹೊಸ ವಿಡಿಯೋ ನಿಮಗೆ ಬಂದು ತಲುಪುತ್ತೆ, ನಿಮ್ಮ ಯೂಟ್ಯೂಬಲ್ಲಿ ಬಂದು ತಲುಪುತ್ತೆ. ಓಕೆನಾ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ, ತುಂಬ ಜನಕ್ಕೆ ಅಂದರೆ ಗಂಡು ಹುಡುಗರಿಗಾಗಲಿ ಹೆಣ್ಮಕ್ಳಿಗಾಗಲಿ 30 ಅಥವಾ 35 ವಯಸ್ಸು ಬಂದರೂ ಸಹ ಮದುವೆ ಆಗಲ್ಲ. 28, 29 ಆ ವಯಸ್ಸಿಗೆ ಬಂದರೂ ಸಹ ಮದುವೆ ಆಗಲ್ಲ. ಓಕೆನಾ ಸ್ನೇಹಿತರೆ? ಕೆಲವರು ಮತ್ತು ಅವ್ರು ಹೇಳ್ತಾರೆ ನಮಗೆ, ಇಲ್ಲ ಸೊಂಬೇರೆ ನಾವು ಕುಜದೋಷ ಇತ್ತು, ಕುಜದೋಷ ಮಾಡಿಸಿದ್ವಿ, ಸರ್ಪದೋಷ ಇತ್ತು, ಅದು ಕೂಡ ಹೋಮ ಮಾಡಿಸಿದ್ವಿ, ಕೊಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡಿದ್ವಿ, ಕಾಳಾಸ್ತಿಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡಿದ್ವಿ, ನಾವು ಹೋಮ ಮಾಡಿಸಿದ್ವಿ, ಪೂಜೆ ಮಾಡಿಸಿದ್ವಿ. ಪೂಜೆ ಹೋಮ ಮಾಡಿಸಿ ಒಂದು 6 ತಿಂಗಳಾಯಿತು, 1 ವರ್ಷ ಆಯಿತು, ಆದರೂ ಕೂಡ ಯಾವುದೇ ಒಂದು ವರ ಕನ್ಯೆ ಆಗಲಿ ನಮಗೆ ಸಿಗ್ತಾ ಇಲ್ಲ, ಯಾವುದು ಸೆಲೆಕ್ಟ್ ಆಗ್ತಾ ಇಲ್ಲ. ಏನೋ ಒಂದು ಸೆಲೆಕ್ಟ್ ಆಗಿದ್ರು ಕೂಡ ಏನೋ ಒಂದು ರೀತಿಯಿಂದ ಕ್ಯಾನ್ಸಲ್ ಆಗೋದು. ಮತ್ತೆ ಸೆಲೆಕ್ಟ್ ಆಗಿತ್ತೆ ಆದರೂ ಕೂಡ ಮತ್ತೆ ಯಾವುದೋ ಒಂದು ರೀತಿಯಿಂದ ಏನೋ ಒಂದು ಕಾರಣ, ಲಕ್ಷ ಕಾರಣದಲ್ಲಿ ಯಾವುದೋ ಒಂದು ಕಾರಣ ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಓಕೆನಾ ಸ್ನೇಹಿತರೆ? ಸೊ ಈ ಒಂದು ಸಮಸ್ಯೆಗೆ ಕಾರಣ ಏನು, ರೀಸನ್ ಬೇಕಲ್ಲ ಸ್ನೇಹಿತರೆ, ಉತ್ತರ ಬೇಕಲ್ಲ. ಸೊ ಸುಮಾರು ಒಂದು 6 ತಿಂಗಳ ಹಿಂದೆ ನಾನೊಂದು ಮನೆಗೆ ವಾಸ್ತು ವಿಸಿಟ್ ಮಾಡಿದ್ದೆ. ಆ ವಾಸ್ತು ವಿಸಿಟ್ ಮಾಡೋದ್ರಲ್ಲಿ ಅಂದರೆ ಅದರಲ್ಲಿ ತುಂಬ ಅಂದರೆ ಇದೇ ಮನೆ ನೋಡಿ, ಇದೇ ಪ್ಲ್ಯಾನ್ ನೋಡಿ, ಇದರಲ್ಲಿ ತುಂಬ ಒಳ್ಳೆ ಮಾಹಿತಿ ಇದೆ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಮನೆ ಆಯಾದ ಬಗ್ಗೆ ಸಹ ಮಾಹಿತಿ ಇದೆ, ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಟಾಪಿಕಲ್ಲಿ ಎಂಟ್ರಿ ಆಗೋಣ. ನೋಡಿ ಸ್ನೇಹಿತರೆ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುಮೂಲೆ. ಸ್ನೇಹಿತರೆ, ಈ ಒಂದು ಸೈಟ್ ಇದೆ ತಾನೆ, ಸೈಟ್ ಬಂದ್ಬಿಟ್ಟು 25, 30, 25 ಅಗಲ, 30 ಉದ್ದ. ಓಕೆ ಸ್ನೇಹಿತರೆ, ಸೈಟ್ ಈ 25 ಅಗಲ 30 ಉದ್ದದಲ್ಲಿ ಇವರು ಒಂದು ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದು ಯಾವ ರೀತಿ ಮಾಡ್ಕೊಂಡಿದ್ದಾರೆ ನಿರ್ಮಾಣ? ಹಳೆ ಮನೆ, ತುಂಬ ಹಳೆ ಮನೆ. ಈ 4 ಗೋಡೆ ಇದೆಯಲ್ಲ ಸ್ನೇಹಿತರೆ, ಮನೆಗೆ 4 ಗೋಡೆಗಳು, ಒಂದೊಂದು ಗೋಡೆ 18 ಇಂಚ್ ದಪ್ಪ ಗೋಡೆ ಇದೆ. ಓಕೆನಾ ಸ್ನೇಹಿತರೆ? ಒಂದೊಂದು ಗೋಡೆ 18 ಇಂಚು ದಪ್ಪ ಇದೆ. ಓಕೆನಾ ಸ್ನೇಹಿತರೆ? ಈ ಕಡೆ 18 ಇಂಚ್ ಇದ್ರೆ ಈ ಕಡೆ ಕಡಿಮೆ ಇದೆ ದಪ್ಪ, ಯಾಕಂದ್ರೆ ಈ ಮನೆಗೆ ಪಿಲ್ಲರ್ ಹಾಕಿಲ್ಲ. ಗೋಡೆ ದಪ್ಪ ಮಾಡಿಬಿಟ್ಟು ಸೈಜ್ ಕಡೆಯಿಂದ ಕಟ್ಬಿಟ್ಟು ಸ್ಟ್ರೆಂತ್ ಇರಲಿ ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದಾರೆ ಹಳೆ ಮನೆ. ಓಕೆನಾ ಸ್ನೇಹಿತರೆ? ಇಲ್ಲಿ ಕೂಡ ಅಷ್ಟೇ, ಅಂದ್ರೆ ಇಲ್ಲಿ 18 ಇಂಚ್ ಇದ್ರೆ ಇಲ್ಲಿ 20 ಇಂಚ್ ಇದೆ. ಅರ್ಥ ಆಗುತ್ತಲ್ವ ಸ್ನೇಹಿತರಿಗೂ ಹೇಳ್ತಿರೋದು ನಾನು? ಈ ಒಂದು ದಕ್ಷಿಣ ಗೋಡೆ ಇದೆಯಲ್ಲ, 18 ಇಂಚ್ ಇದ್ರೆ ಇದು 20 ಇಂಚ್ ಇದೆ, ಫುಲ್ ಹೆಚ್ಚು ಕಡಿಮೆ ಇದೆ. ಹಾಗಾಗಿ ಈ ಪೂರ್ವ ಪಶ್ಚಿಮ ಸಹ ಗೋಡೆ ಸಹ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ. ಓಕೆನಾ ಸ್ನೇಹಿತರೆ? ಅಷ್ಟು ದಪ್ಪ ಇರಬಾರ್ದು ಸ್ನೇಹಿತರೆ. 9 ಇಂಚಿನ ಗೋಡೆ ಅಂದರೆ ಬ್ರಿಕ್ಸ್ ಎಳೆ ಹಾಕಿ ಇಡ್ತಾರೆ, ಅದಕ್ಕೆ ಈ ಕಡೆ 1 ಇಂಚು ಈ ಕಡೆ 1 ಇಂಚು ಪ್ಲಾಸ್ಟಿಂಗು. 9, 10, 11 ಇಂಚಿನ ಅಂದರೆ ಮಸ್ತಾಯಿತು, ಪರ್ಫೆಕ್ಟ್ ಅದು. ಓಕೆನಾ ಸ್ನೇಹಿತರೆ? ಈಗ ಇಲ್ಲಿ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಈ 25 ಅಗಲ 30 ಉದ್ದಕ್ಕೆ ಅವರು ಇಷ್ಟಿಷ್ಟು ದಪ್ಪವನ್ನು ಮನೆಯಲ್ಲಿ ಈ ಗೋಡೆ ಇದೆಯಲ್ಲ, ಈ ಗೋಡೆಗಳು ಸಹ ದಪ್ಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟೋಟಲ್ ಎಲ್ಲ ಲೆಕ್ಕ ಹಾಕಿ ನಾವು ಇಲ್ಲಿ ಟೇಪ್ ತಗೊಂಡು ಅಳತೆ ಮಾಡಿದಾಗ ಈ ಮನೆ ಕಾರಾಯ ಬರುತ್ತೆ. ಈ ಮನೆಗೆ ಕಾರಾಯ ಬಂದಿದೆ, ಕಾರಾಯ ಬಂದಿದೆ. ಆಯದ ಸಂಖ್ಯೆ 6.
ಆಯದ ಸಂಖ್ಯೆ 6, 8 ಆಯಗಳು ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಯಗಳ ವಿಡಿಯೋ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ, ನಮ್ಮ ಚಾನಲ್ ಹೋಗ್ಬಿಟ್ಟು. ಆಯದ ಸಂಖ್ಯೆ 6, 6ನೇ ನಂಬರ್ಗೆ ಕಾರಾಯ ಬರುತ್ತೆ. ಈ ಒಂದು ಮನೆ ಪ್ಲಾನಿಂಗ್ ಇದೆಯಲ್ಲ, ಇದು ಕಾರಾಯ ಬಂದಿದೆ. ಓಕೆನಾ ಸ್ನೇಹಿತರೆ? ಕಾರಾಯದಲ್ಲಿ ಇರ್ತಕ್ಕಂತಹ ಮನೆ ಯಜಮಾನಿಗೆ ಅಂದರೆ ಕಾರಾಯದಲ್ಲಿ ಒಂದು ವೇಳೆ ಮನೆ ನಿರ್ಮಾಣ ಮಾಡಿಕೊಂಡ್ರೆ ಈ ಮನೆಯ ಯಜಮಾನ ಮನೆಯಲ್ಲಿ ಇರೋದಿಲ್ಲ, ವಾಸ ಮಾಡೋದಿಲ್ಲ. ಓಕೆನಾ ಸ್ನೇಹಿತರೆ? ಕಾರಾಯ ಅಂದರೆ ಕಾರ ಅಂದರೆ ಏನು? ಕತ್ತೆ. ನಾವು ಕನ್ನಡದಲ್ಲಿ ಅಂದರೆ ಇಂಗ್ಲೀಷಲ್ಲಿ ಡಾಂಕಿ, ಕನ್ನಡದಲ್ಲಿ ಕತ್ತೆ, ಸಂಸ್ಕೃತ ಪದದಲ್ಲಿ ಖಾರ ಅಂತಾರೆ ಕತ್ತೆಗೆ. ಓಕೆನಾ ಸ್ನೇಹಿತರೆ? ಕತ್ತೆ ಏನು ಮಾಡುತ್ತೆ ನೋಡ್ರಿ, ತನ್ನ ಈ ಅಗಸರ ಬಟ್ಟೆ ಎಲ್ಲ ಓರುತ್ತೆ, ಸಂಚಾರ ಮಾಡ್ತಾ ಇರುತ್ತೆ. ಅದು ನಾನು ನನ್ನ ಒಂದು ದೇಹದ ಮೇಲೆ ಏನು ಒಜಿಟ್ಟಿದ್ದಾರೆ, ಎಷ್ಟು ಒಜಿಟ್ಟಿದ್ದಾರೆ, ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ನಾನು ಏನು ಕೆಲಸ ಮಾಡ್ತಿದ್ದೀನಿ ಒಂದು ಗೊತ್ತಿರಲ್ಲ ಅದಕ್ಕೆ ಅಂತಾರೆ ನೋಡಿ. ಕೆಲವ್ರು ಬೈತಾರೆ ನೋಡ್ರಿ ಹಿರಿಯರು, ಕತ್ತೆ ಬೆಳ್ದಂಗೆ ಬೆಳ್ದಿ ನೋಡು, ಸ್ವಲ್ಪನ ಬುದ್ಧಿ ಇಲ್ಲ ನೋಡು ಅಂತ ಹೇಳ್ತಿರಲ್ಲ. ಸೊ ಹಾಗೆ ಕಾರಾಯ ಅಂದರೆ ಕತ್ತೆ. ಈ ಮನೆಗೆ ಕಾರಾಯ ಬಂದಿದೆ. ಓಕೆನಾ ಸ್ನೇಹಿತರೆ? ಕಾರಾಯದ ಮನೆ ಪ್ಲಾನಿಂಗ್ ಇದು. ಈ ಮನೆಯ ಯಜಮಾನ ಈ ಮನೆಯಲ್ಲೇ ಇಲ್ಲ. ಯಾಕಿಲ್ಲ ಅಂದರೆ ನೋಡಿ ಸ್ನೇಹಿತರೆ, ಈ ಮನೆಯ ಯಜಮಾನನ ಹೆಸರಿನ ಮೊದಲನೇ ಅಕ್ಷರ ಪ ಅಂತ ಬರುತ್ತೆ. ಫುಲ್ ನೇಮ್ ಬೇಡ, ಫುಲ್ ಹೆಸರು ಬೇಡ, ಯಾಕಂದರೆ ಅವ್ರವ್ರ ಪರ್ಸನಲ್ ಇರ್ತವೆ. ಆಮೇಲೆ ನಮ್ಮ ಈ ವಿಡಿಯೋ ಅವ್ರು ನೋಡ್ತಾರೆ. ಸೊ ಪರ್ಸನಲ್ ಬೇಡ ನಮಗೆ. ಹೆಸರಿನ ಮೊದಲನೇ ಅಕ್ಷರ ಮಾತ್ರ ತಗೊಳ್ಳೋಣ. ಓಕೆನಾ ಸ್ನೇಹಿತರೆ? ಈ ಮನೆ ಯಜಮಾನನ ಹೆಸರಿನ ಮೊದಲನೇ ಅಕ್ಷರ ಪ. ವಾಯುಮೂಲೆಯಲ್ಲಿ ಪ, ಬ, ಮ. ಓಕೆನಾ ಸ್ನೇಹಿತರೆ? ಹೆಸರಿನ ಮೊದಲನೇ ಅಕ್ಷರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೆಸರಿನ ಮೊದಲನೇ ಅಕ್ಷರ ಪ ಆಗಿರ್ಬೋದು, ಬ ಆಗಿರ್ಬೋದು, ಮ ಆಗಿರ್ಬೋದು. ಓಕೆನಾ ಸ್ನೇಹಿತರೆ? ಈ 3 ಅಕ್ಷರಗಳ ಹೆಸರಿನ ವ್ಯಕ್ತಿಗಳು ಇರ್ತಕ್ಕಂಥವ್ರು ವಾಯುವ್ಯ ಮೂಲೆಗೆ ಸಂಬಂಧ ಪಟ್ಟಿರ್ತಾರೆ. ಓಕೆನಾ ಸ್ನೇಹಿತರೆ? ಸೊ ಹಾಗಾಗಿ ಈ ಮನೆ ಯಜಮಾನ ಈ ಮನೆಯಲ್ಲಿ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾನೆ. ಹೋಗಿ ಇವತ್ತಿಗೆ ಸುಮಾರು ಒಂದು 17 ವರ್ಷ ಆಯಿತು ಅಂತ ಅವರು ಹೇಳಿದ್ದಾರೆ. ಅಂದರೆ ಈ ಮನೆಯವರು ಹೇಳಿದ್ದಾರೆ ನಮಗೆ. ಓಕೆನಾ? 17 ವರ್ಷ ಆಗಿದೆ. ಓಕೆನಾ ಸ್ನೇಹಿತರೆ? ಈ ಮನೆಯ ಯಜಮಾನ ಮನೆ ಬಿಟ್ಟು ಹೋಗಿ 17 ವರ್ಷ ಆಗಿದೆ. ಯಾಕಂದರೆ ಈ ಮನೆಯಲ್ಲಿ ಈ ವಾಯುಮೂಲೆಯಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲ. ಓಕೆನಾ ಸ್ನೇಹಿತರೆ? ಈ ವಾಯುಮೂಲೆಯಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದ್ದರೆ ಈ ಮನೆ ಯಜಮಾನನಿಗೆ ಬಲ ಬರುತ್ತೆ. ಯಾಕೆ ಹೇಳಿ? ಈ ಮನೆ ಯಜಮಾನನ ಹೆಸರಿನ ಮೊದಲನೇ ಅಕ್ಷರ ಪ. ಓಕೆನಾ ಸ್ನೇಹಿತರೆ? ಈ ಮನೆಯಲ್ಲಿ ಇಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲ. ಹಾಗಾಗಿ ಅವ್ರ ಮಾತು ಈ ಮನೆಯವರು, ಈ ಫ್ಯಾಮಿಲಿದವರು ಕೇಳೋದಿಲ್ಲ, ಮನೆ ಯಜಮಾನನ ಮಾತು ಕೇಳೋದಿಲ್ಲ. ಹಾಗೂ ಈ ಮನೇಲಿ ಎಷ್ಟು ಜನ ಆದರೂ ಇರಲಿ, ಹೊಂದಾಣಿಕೆಯಿಂದ ಇರೋದಿಲ್ಲ. ಓಕೆನಾ ಸ್ನೇಹಿತರೆ? ಹಾಗೂ ಈ ವಾಯುಮೂಲೆ ಏನಿದೆಯಲ್ಲ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಯಾವುದಕ್ಕೆ ಇಂಪಾರ್ಟೆಂಟು? ಸಂಬಂಧಗಳನ್ನು ಜೋಡಿಸುವಂತಹ ಮೂಲೆ ಯಾವುದು? ವಾಯುಮೂಲೆ. ಹಾಗಾಗಿ ಇದು ಸಂಬಂಧಗಳನ್ನು ಜೋಡಿಸುತ್ತೆ. ಹಾಗಾಗಿ ಇಂಥ ಮನೆಯಲ್ಲಿ ಇರ್ತಕ್ಕಂತಹ ಅಂದರೆ ಯಾವ ಮನೆಯಲ್ಲಿ ವಾಯುಮೂಲೆಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲನೋ ಅಂಥ ಮನೆಯಲ್ಲಿ ಇರ್ತಕ್ಕಂಥ ಗಂಡು ಹುಡುಗರಿಗಾಗಲಿ ಹೆಣ್ಮಕ್ಳಿಗಾಗಲಿ ಸಂಬಂಧ ಅಂದರೆ ಮದುವೆ ಸಂಬಂಧ ಜಲ್ದಿ ಫಿಕ್ಸ್ ಆಗೋದಿಲ್ಲ. ಯಾಕಂದರೆ ವಾಯುಮೂಲೆಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲ, ವಾಯುಮೂಲೆಗೆ ಬಲನೇ ಇಲ್ಲ, ಮತ್ತೆ ಸಂಬಂಧ ಹೇಗೆ ಫಿಕ್ಸ್ ಆಗುತ್ತೆ ಹೇಳಿ? ಹೌದಾ ಅಲ್ವಾ ಸ್ನೇಹಿತರೆ? ಹಾಗಾಗಿ ಈ ಮನೆಯ ಯಜಮಾನ ಈ ಮನೆ ಬಿಟ್ಟು ಹೋಗಿ 17 ವರ್ಷ ಆಯಿತು, ಇನ್ನು ಇದುವರೆಗೂ ತಿರುಗು ಬಂದಿಲ್ಲ. ಅವರಿಗೆ ನಾವು ಹೇಳಿದ್ದೇವೆ ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕಟ್ಕೊಳ್ಳಿ ಅಂತ ಹೇಳಿದ್ದೇವೆ. ಅವರು ಹೇಳಿದ್ದೇನೆಂದರೆ, ಇಲ್ಲ ಸೊಂಬೇರೆ, ನಮಗೆ ಮನೆ ಒಳಗೆ ಟಾಯ್ಲೆಟ್ ಬಾತ್ರೂಮ್ ಇದ್ದರೆ ಸ್ಮೆಲ್ ಬರುತ್ತೆ, ಹಾಗಾಗಿ ನಾವು ಮನೆ ಒಳಗೆ ಮಾಡಿಲ್ಲ. ಸ್ಮೆಲ್ ಹೇಗೆ ಬರುತ್ತೆ ರೀ? ನೀವು ವೆಂಟಿಲೇಟರ್ ಮಾಡಿದ್ರೆ ಸ್ಮೆಲ್ ಹೇಗೆ ಬರುತ್ತೆ? ನಮ್ಮ ಮನೆಯಲ್ಲಿ ಕೂಡ ಇದೆ, ವಾಯುಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇದೆ ನೋಡಿ. ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಬಿಟ್ಟು ಇಲ್ಲಿ ಒಂದು ವೆಂಟಿಲೇಟರ್ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಇಲ್ಲೊಂದು ವೆಂಟಿಲೇಟರ್ ಮಾಡ್ಕೊಳ್ಳಿ, 2 ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಇನ್ನು ಜಾಸ್ತಿ ಬಲ ಬರುತ್ತೆ ಇದಕ್ಕೆ. 2 ಮಾಡ್ಕೊಳ್ಳಿ ಅಂದರೆ 1 ಮಾಡ್ಕೊಳ್ಳಿ,
ಓಕೆನಾ ಸ್ನೇಹಿತರೆ? ನಿಮಗೆ ಜಾಗ ಅನುಕೂಲ ಇದ್ದರೆ ಎರಡು ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಪಶ್ಚಿಮಕ್ಕೆ ಜಾಗ ಇಲ್ಲ ಅಂದರೆ ಉತ್ತರಕ್ಕೆ ಮಾಡ್ಕೊಳ್ಳಿ, ಉತ್ತರಕ್ಕೆ ಜಾಗ ಇಲ್ಲ ಅಂದರೆ ಪಶ್ಚಿಮಕ್ಕೆ ಮಾಡ್ಕೊಳ್ಳಿ. ವೆಂಟಿಲೇಟರ್ ಇಟ್ಟರೆ ಹಾಗೂ ಮನೆ ಹೊರಗಡೆ ಏರ್ ಪೈಪ್ ಇಟ್ಟರೆ ನಿಮಗೆ ಸ್ಮೆಲ್ ಬರೋದಿಲ್ಲ. ನಮ್ಮನೆ ಕೂಡ ನಾನು ಇರ್ತಕ್ಕಂಥ ಈ ಮನೆಯಲ್ಲಿ ಸಹ ಅದೇ ರೀತಿ ನಾವು ಮಾಡಿದ್ದು. ವೆಂಟಿಲೇಟರ್ ಮಾಡಿದ್ವಿ, ಕಂಪಲ್ಸರಿ ಮಾಡಲೇಬೇಕು. ಈ ವೆಂಟಿಲೇಟರ್ ಮಾಡಿದ್ರೆ ಸ್ಮೆಲ್ ಬರೋಲ್ಲ. ಓಕೆನಾ ಸ್ನೇಹಿತರೆ? ಇಲ್ಲೊಂದು ಇದು ಮಾಡ್ಕೊಳ್ಳಿ, ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್. ಓಕೆನಾ ಸ್ನೇಹಿತರೆ? ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಾಗ ಏನಾಗುತ್ತಂದ್ರೆ, ನಿಮಗೆ ಏನಾದರೂ ಹುಡುಗರಿಗೆ, ನಿಮ್ಮ ಮನೇಲಿ ಇರ್ತಕ್ಕಂಥ ಮದುವೆ ವಯಸ್ಸಿಗೆ ಬರುವಂಥ ಹುಡುಗರಿಗೆ ಅಥವಾ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅಂದರೆ ಖಂಡಿತ ಮದುವೆ ಆಗುತ್ತೆ. ಇದು ನನ್ನ ಓಪನ್ ಚಾಲೆಂಜ್. ಓಕೆನಾ ಸ್ನೇಹಿತರೆ? ಸ್ಮೆಲ್ ಬರುತ್ತೆ ಅಂತ ನೀವು ಆ ರೀತಿ ನೀವು ಟಾಯ್ಲೆಟನ್ನ ಮನೆ ಹೊರಗೆ ಮಾಡ್ಕೊಂಡ್ರೆ ನೀವು ಅನುಭವಿಸಿದ ಯಾರು ಇಲ್ಲಿ? ನೀವೇ ತಾನೆ, ಹೌದಲ್ಲ? ಹಾಗಾಗಿ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ವಾಯುಮೂಲೆಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಳ್ಳಿ, ವೆಂಟಿಲೇಟರ್ ಇಟ್ಕೊಳ್ಳಿ, ಏರ್ ಪೈಪನ್ನು ಇಟ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ಇಲ್ಲಿ ನೋಡಿ, ಪೂರ್ವಕ್ಕೆ ಇಲ್ಲಿ ಕಿರಾಣಿ ಶಾಪ್ ಇದೆ ಅವ್ರದ್ದು. ಅಂದರೆ ಈ ಚಿಲ್ಲರೆ ವ್ಯಾಪಾರ ಅಂತಾರಲ್ಲ, ಸೋಪು, ಶಾಂಪು, ಚಿಪ್ಸು, ಕುರ್ಕುರೆ ಅಥವಾ ಈ ಕೋಡುಬೇಳೆ, ಸಣ್ಣ ಸಣ್ಣ ಕೊಬ್ಬರಿ, ಅಕ್ಕಿ ಅಂತ ಸಣ್ಣ ಪುಟ್ಟ ಕಿರಾಣಿ ಶಾಪ್ ಇದೆ. ಈ ಪೂರ್ವ ದಿಕ್ಕಿಗೆ ಮನೆ ಒಳಗೆ ಮಾಡ್ಕೊಂಡಿದ್ದಾರೆ. ಮನೆ ಯಾವ ಮೂಲೆ ಕಟ್ಟಿಲ್ಲ. ಈ ಕಿರಾಣಿ ಶಾಪ್ ಹಿಂದ್ಗಡೆ ಇಲ್ಲಿ ಪೂಜಾ ರೂಮ್, ದೇವ್ರ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಿಚನ್ ಮಾಡ್ಕೊಂಡಿದ್ದಾರೆ. ಈ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ ದಕ್ಷಿಣ ಭಾಗದಲ್ಲಿ ದಿಕ್ಕಿನಲ್ಲಿ. ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಾಲ್ ಮಾಡ್ಕೊಂಡಿದ್ದಾರೆ. ಓಕೆನಾ ಸ್ನೇಹಿತರೆ? ಅರ್ಥ ಆಗಿದೆ ತಾನೇ ನಾನು ಹೇಳ್ತಿರೋದು ನಿಮಗೆ? ಇದು ಕಾರಾಯ ಬಂದಿದೆ ಮನೆಗೆ. ಓಕೆನಾ ಸ್ನೇಹಿತರೆ? ಹಾಗಾಗಿ ಈ ಮನೆಯ ಯಜಮಾನ ಇಲ್ಲ. ನೀವು ಹೇಳ್ಬೋದು, ಈ ಮನೆಗೆ ರೋಡ್ ಎಲ್ಲಿ ಬಂದಿದೆ ಅಂದರೆ, ನೋಡಿ ಸ್ನೇಹಿತರೆ, ರೋಡು ಈ ಪೂರ್ವಕ್ಕೆ ಇದೆ ರೋಡು ಹಾಗೂ ದಕ್ಷಿಣಕ್ಕೆ ಇದೆ. ಅಂದರೆ ಪೂರ್ವ ಆಗ್ನೇಯ ಸೈಟ್ ಇದು. ಪೂರ್ವಕ್ಕೂ ಇದೆ ರೋಡ್ ಇದೆ, ದಕ್ಷಿಣಕ್ಕೂ ರೋಡ್ ಇದೆ. ಪೂರ್ವ ಆಗ್ನೇಯ ಸೈಟ್ ಇದು. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ನೀವು ತಪ್ಪದೆ ಇದೊಂದು ಕೆಲಸ ಮಾಡ್ಕೊಳ್ಳಿ. ವಾಯುಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಮಾಡ್ಕೊಳ್ಳಿ, ನಿರ್ಮಾಣ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಇದು ಕಾರಾಯ ಬಂದಿದೆ. ಕಾರಾಯ ಅಂದರೆ ಕತ್ತೆ ಆಯ, ಗೊತ್ತಲ್ಲ ಸ್ನೇಹಿತರೆ? ಹಾಗಾಗಿ ಈ ಮನೆಯಲ್ಲಿ ಯಜಮಾನ ಇಲ್ಲ, ಹೆಂಡತಿ ಮಕ್ಕಳು ಮಾತ್ರ ಇದ್ದಾರೆ. ಹೆಂಡತಿ ಮಕ್ಕಳು ಇದ್ದರೂ ಕೂಡ ಹೊಂದಾಣಿಕೆ ಇಲ್ಲ ಅವ್ರ ಮನೆಯಲ್ಲಿ, ಈ ಮನೆಯಲ್ಲಿ. ಯಾಕಂದರೆ ಇಲ್ಲಿ ವಾಯುಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇಲ್ಲ. ಓಕೆನಾ ಸ್ನೇಹಿತರೆ? ನಾನು ಯಾಕೆ ಇಷ್ಟು ಒತ್ತಿ ಹೇಳ್ತಿದ್ದೀನಂದರೆ, ಇಷ್ಟೆಲ್ಲ ನಾವು ವಿಡಿಯೋ ಮಾಡಿ ಹೇಳಿದ್ರು ಕೂಡ, ಇಷ್ಟು ಓಪನ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು ಕೂಡ ಜನರು ಮತ್ತೆ ನಮಗೆ ಕೇಳ್ತಾರೆ, ಸರ್ ನಾವು ವಾಯುಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಮಾಡ್ಕೊಂಡಿಲ್ಲ ಸರ್, ನಮಗೆ ಸ್ಮೆಲ್ ಬರ್ತಂತೆ ನಾವು ಮಾಡ್ಕೊಂಡಿಲ್ಲ ಸರ್, ನಾವು ಹೊರಗಡೆ ಮಾಡ್ಕೊಂಡು ಸಮರೆ ಅಂತ ಹೇಳ್ತಾರೆ. ನಾನು ಇನ್ನು ಅಂಥವ್ರಿಗೆ ಏನಂತ ಹೇಳ್ಬೇಕು ನಾನು ಹೇಳಿ? ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ನೋಡಿ, ಆಯಾ ಚೆನ್ನಾಗಿ ಒಳ್ಳೆಯ ಆಯಾ ಇರುವಂತಹ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನಿಮಗೆ ಡೌಟ್ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ಅಥವಾ ಫೋನ್ ಕಾಲ್ ಮಾಡಿ. ಫೋನ್ ಕಾಲ್ ಚಾರ್ಜಸ್ ಫ್ರೀ ಇದೆ, ಯಾವುದೇ ನಾವು ಫೀಸನ್ನು ನಾವು ಮಾಡಲ್ಲ. ಆಯಾ ಬಗ್ಗೆ ನೀವು ಕೇಳಬೇಕಂದ್ರೆ ಅದಕ್ಕೆ ಮಾತ್ರ ಫೀಸ್ ಮಾಡ್ತೀವಿ. ಆಯಾ ನಿಮಗೆ ಒಳ್ಳೆ ಆಯಾ ಬೇಕಂದರೆ ಅದಕ್ಕೆ ಮಾತ್ರ ನಾವು ಫೀಸ್ ಮಾಡ್ತೀವಿ. ಫೋನ್ ಕಾಲ್ ಮಾತಾಡಲಿಕ್ಕೆ ನಾವು ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ಮಾತಾಡ್ಬೋದು. ನೋಡಿ ಸ್ನೇಹಿತರೆ, ಅರ್ಥ ಆಗಿದೆಯಲ್ಲ? ಈ ಒಂದು ಇಂಥ ಮನೆಯನ್ನು ಮಾತ್ರ ನೀವು ನಿರ್ಮಾಣ ಮಾಡ್ಕೋಬೇಡಿ. ಓಕೆನಾ ಸ್ನೇಹಿತರೆ? ಈ ರೀತಿ ಇದೆ ನೋಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ಗಳು ಪ್ರೆಸ್ ಮಾಡಿ. ಹಾಗೂ ಅಂದರೆ ನಿಮ್ಮ ಹತ್ರ ಏನಾದರೂ ಮನೆ ಪ್ಲ್ಯಾನ್ ನೀವು ತೋರಿಸ್ಬೇಕು ಅಂದ್ಕೊತಿದ್ರೆ, ನಮ್ಮ ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ನೋಡಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮ್ಮ ಮನೆ ಪ್ಲ್ಯಾನ್ ವಾಟ್ಸಪ್ ಮಾಡಿ. ನಾವು ಅದ್ರ ಬಗ್ಗೆ
ಕ್ಲಿಯರಾಗಿ ತಪ್ಪು ಒಪ್ಪುಗಳನ್ನು ಹೇಳ್ತೀವಿ. ಅದಕ್ಕೆ ಆ ಮನೆ ಪ್ಲ್ಯಾನ್ ಚೆಕ್ ಮಾಡೋಕ್ಕೆ ಅದು ಚಾರ್ಜಸ್ ತೊಗೊತೀವಿ. ಆದರೆ ಫೋನ್ ಕಾಲ್ ಮಾತ್ರ ಫ್ರೀ ಇದೆ. ಓಕೆನಾ ಸ್ನೇಹಿತರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ.